ನನ್ನವನು ಭಾಗ 66. ರಾಹುಲ್ ಊಟ ಆದ ಮೇಲೆ ಪರಿಯನ್ನು ಬಾಲ್ಕನಿಗೆ ಎತ್ತುಕೊಂಡು ಹೋಗುತ್ತಾನೆ. ಹುಣ್ಣಿಮೆ ಬೆಳದಿಂಗಳು, ಚಂದ್ರ ಸಂಪೂರ್ಣವಾಗಿ ಇದೆ. ಅದೇ ರೀತಿ ಅವರಿಬ್ಬರ ಪ್ರೀತಿ, ಅವರಿಬ್ಬರ ಆಸೆಗಳು ಕೂಡ ಸಂಪೂರ್ಣವಾಗಿ ಇದೆ. ರಾಹುಲ್ ಪರಿಯನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಮುದ್ದು ಮಾಡುತ್ತಿರುತ್ತಾನೆ. ಆ ಬೆಳದಿಂಗಳ ಬೆಳಕಲ್ಲಿ ಪರಿಗೆ ತುಂಬ ಖುಷಿಯಾದರೂ ಒಳಗಡೆ ನಾಚಿಕೊಳ್ಳುತ್ತಿರುತ್ತಾಳೆ. ಆ ನಾಚಿಕೆಯಲ್ಲೂ ಕೂಡ ಅವಳು ತುಂಬ ಸುಂದರವಾಗಿ ಕಾಣುತ್ತಿರುತ್ತಾಳೆ. ಇಬ್ಬರು ಪ್ರೇಮಿಗಳ ಆ ಮಧುರವಾದ ಸಂಬಂಧವನ್ನು ನೋಡಿ ಎಲ್ಲರೂ ಕೂಡ ಆಶ್ಚರ್ಯಪಡುತ್ತಾರೆ, ಅಸೂಯೆ ಪಡುತ್ತಾರೆ. ಆ ರೀತಿ ಇತ್ತು. ರಾಹುಲ್ ಹೇಳುತ್ತಾನೆ, ನಿನ್ನಷ್ಟು ಸುಂದರವಾದ ಹುಡುಗಿ ಸಿಕ್ಕಿಲ್ಲವಾದರೆ ನಾನು ಬ್ರಹ್ಮಚಾರಿಯಾಗಿ ಇರುತ್ತಿದ್ದೆ. ನೀನು ಸಿಕ್ಕಿದ್ದಕ್ಕೆ ಮದುವೆ ಆಗಿದ್ದು, ನಾನೂ ಅಷ್ಟೇ ಅಂತ ಪರಿ ಹೇಳುತ್ತಾಳೆ, ನನಗಿಂತ ಹೆಚ್ಚಾಗಿ ನೀವು ಸುಂದರವಾಗಿರುವುದು. ರಾಹುಲ್, ಮುಖದ ಮೇಲೆ ಸೌಂದರ್ಯ ಬಿಡು, ಆದರೂ ಮನಸ್ಸಿನಲ್ಲೂ ಕೂಡ ನಿನ್ನ ಮುಖ ಎಷ್ಟು ಸುಂದರವಾಗಿದೆ, ಅದಕ್ಕಿಂತ ಸುಂದರವಾಗಿದೆಯಾ. ನಿನ್ನಂತಹ ಹೆಂಡತಿಯನ್ನು ಪಡೆದಿದ್ದು ನನ್ನ ಅದೃಷ್ಟ. ಪರಿ ನಗುತ್ತಾ ಮೇಲೆ ಎದ್ದು ಕುಳಿತುಕೊಳ್ಳುತ್ತಾಳೆ. ಈ ರೀತಿಯ ಮಾತುಗಳನ್ನು ಕೇಳಲು ಹಿತವಾಗಿದೆ, ಆದರೆ ನಿಮ್ಮ ಬಾಯಿಯಲ್ಲಿ ಈ ಮಾತುಗಳು ಬರುತ್ತಾವಾ ಅಂತ ನಾನು ಎಂದೂ ಅಂದುಕೊಂಡಿರಲಿಲ್ಲ. ಪರಿಯೂ ಕೂಡ ಅವನ ಹಣೆಯ ಮೇಲೆ ಮುತ್ತು ಕೊಡುತ್ತಾಳೆ. ಪರಿ ಹೇಳುತ್ತಾಳೆ, ನಾನು ಚಿಕ್ಕವಳು ಇದ್ದ ದಿನದಿಂದಲೂ ಕೂಡ ನನ್ನ ಹುಡುಗ ತುಂಬ ಸುಂದರವಾಗಿರಬೇಕು, 100 ಜನ ಇದ್ದರೂ ಎದ್ದು ಕಾಣಬೇಕು, ಆ ರೀತಿಯ ವ್ಯಕ್ತಿತ್ವ ಇರಬೇಕು ಅಂತ ಅಂದುಕೊಂಡಿದ್ದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಮನಸ್ಸಿರಬೇಕು, ನನ್ನನ್ನು ತುಂಬ ಪ್ರೀತಿಸಬೇಕು ಅಂತ. ನೀವು ಅದೇ ರೀತಿ ಇದ್ದೀರಾ. ನಿಮ್ಮನ್ನು ನಾನು ತುಂಬ ಪ್ರೀತಿಯಿಂದ ನೋಡಿಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ಸಮಸ್ಯೆ ಆಗಬಾರದು, ಯಾವುದೇ ನೋವು ಕೂಡ ಆಗಬಾರದು. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಳ್ಳುತ್ತಾಳೆ. ರಾಹುಲ್ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ, ಪರಿ ಆಫೀಸ್ಗೂ ಕೂಡ ಸೂಟ್ ಆಗುತ್ತಾಳೆ, ನಿನಗೂ ಕೂಡ ಸೂಟ್ ಆಗುತ್ತಾಳೆ, ಅವಳಿಗೆ ಲೈನ್ ನೋಡಿ ಅಂತ ಮೊದಲ ಬಾರಿ ಪರಿಯನ್ನು ನೋಡಿ ಅಜ್ಜಿ ಹೇಳಿದಳು. ಆ ಮಾತು ಸತ್ಯ. ಪರಿ ಆಲ್ರೌಂಡರ್, ಅವಳಿಗೆ ಬರದ ತಿಳಿಯದ ವಿಷಯವೇ ಇಲ್ಲ. ರಾಹುಲ್ ಹೇಳುತ್ತಾನೆ, ತುಂಬ ದಿನದಿಂದ ಕೆಲವು ವಿಷಯಗಳನ್ನು ನಿನ್ನ ಹತ್ತಿರ ಶೇರ್ ಮಾಡಿಕೊಳ್ಳಬೇಕು ಅಂತ ಅನಿಸುತ್ತಿತ್ತು. ನನ್ನ ಅಪ್ಪ ಅಮ್ಮ ಅವರ ಕೆರಿಯರ್ಗಾಗಿ ಫಾರಿನ್ಗೆ ನಾನು ಚಿಕ್ಕವನು ಆಗಿದ್ದಾಗ ಹೊರಟು ಹೋದರು. ನಾನು ಇಲ್ಲಿ ಅಜ್ಜಿ, ತಾತ, ಚಿಕ್ಕಪ್ಪ, ಚಿಕ್ಕಮ್ಮ ಅವರ ಜೊತೆ ಇದ್ದೆ. ಮೊದಲು ಚಿಕ್ಕಮ್ಮ ಚೆನ್ನಾಗಿ ನೋಡಿಕೊಂಡರು, ನಂತರ ಅವರ ಮಗನಿಗೆ ಫಸ್ಟ್ ಪ್ರಿಫರೆನ್ಸ್, ನಂತರ ನನಗೆ. ಆ ರೀತಿಯ ವಾತಾವರಣ ನನಗೆ ಇಷ್ಟವಾಗುತ್ತಿರಲಿಲ್ಲ. ಎಲ್ಲದರಲ್ಲೂ ನನಗೆ ಫಸ್ಟ್ ಬೇಕು ಅಂತ ಆಸೆ ಪಟ್ಟವನು ನಾನು. ಅದಕ್ಕೆ ಅಜ್ಜಿ, ನಾನು, ತಾತ ಬೇರೆ ಮನೆಗೆ ಹೊರಟು ಹೋದೆವು. ಇಲ್ಲಿ ಅಜ್ಜಿ ಆಫೀಸ್ಗೆ ಮನೆಗೆ ಹತ್ತಿರ ಇರುವ ಮನೆಯನ್ನು ಮಾಡಿದ್ದರು. ನನ್ನನ್ನು ನೋಡಿಕೊಳ್ಳಬೇಕಲ್ಲವೇ. ಆಗ ನನಗೆ ಗೆಳೆಯನಾಗಿದ್ದು ಕಿರಣ್ ಅನಾಥ. ಅವರ ಅಪ್ಪ ಅಮ್ಮ ಅಜ್ಜಿ ಆಫೀಸ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಆಕ್ಸಿಡೆಂಟ್ನಲ್ಲಿ ಇಬ್ಬರು ಸ್ಪಾಟ್ ಔಟ್ ಆದರೂ ಚೆನ್ನಾಗಿ ಗೊತ್ತಿದ್ದರಿಂದ ಕಿರಣ್ ಅವನು ನನ್ನ ಜೊತೆ ಸಾಕಿ ಹಾಕೊಂಡರು. ನನಗೂ ಕೂಡ ಒಬ್ಬ ತಮ್ಮ ಅಥವಾ ಗೆಳೆಯನ ರೀತಿ ಇರುತ್ತಾನೆ ಅಂತ. ಇಲ್ಲಿಯವರೆಗೂ ಯಾವುದೇ ರೀತಿಯ ಬೇಸರವನ್ನು ಕಿರಣ್ ಮಾಡಿಲ್ಲ, ಒಂದೇ ಒಂದು ವಿಷಯವನ್ನು ಬಿಟ್ಟು. ಚಿಕ್ಕಂದಿನಿಂದ ನನ್ನನ್ನು ತುಂಬ ಚೆನ್ನಾಗಿ ಸಾಕಿದ್ದಾನೆ, ನನ್ನ ನೆರಳಿನಂತೆ ಇದ್ದಾನೆ. ತುಂಬ ಸಲ ನನಗೆ ಕಷ್ಟವಾದಾಗ ಅವನೇ ಓಡಿ ಬರುವುದು. ಅವನಿಲ್ಲದೆ ನನ್ನ ಕೈಯಲ್ಲಿ ಇರಲು ಸಾಧ್ಯವಿಲ್ಲ. ಅವನು ನನ್ನ 2 ಕೈಗಳು. ನಾನಿಲ್ಲದೆ ಅವನಿಲ್ಲ, ಅವನಿಲ್ಲದೆ ನಾನಿಲ್ಲ. ನಾನು ಮಾಡಿದ್ದ ಕೆಲಸದಲ್ಲಿ ಇದು ಉತ್ತಮವಾದ ಕೆಲಸ ಅಂತ ಅಜ್ಜಿ ಅಂದುಕೊಳ್ಳುತ್ತಿದ್ದರು. ಕಿರಣ್ ಮತ್ತು ನಾನು ಜೊತೆಯಲ್ಲೇ ಬೆಳೆದು ಒಂದೇ ಸ್ಕೂಲು, ಒಂದೇ ಕಾಲೇಜು, ನಮ್ಮಿಬ್ಬರ ಡಿಗ್ರಿಗಳು ಕೂಡ ಒಂದೇ, ಮಾರ್ಕ್ಸ್ಗಳು ಕೂಡ ಹೆಚ್ಚು ಕಡಿಮೆ ಒಂದೇ ಇರುತ್ತದೆ, ಮಾರ್ಕ್ಸ್ಗಳು ಕೂಡ ಒಂದೇ ರೀತಿ. ನಾವಿಬ್ಬರು ಒಬ್ಬರಿಗೊಬ್ಬರು ಅಷ್ಟೊಂದು ಅಡಿಕ್ಟ್ ಆಗಿದ್ದೆವು. ನಾನು ಕೂಡ ಒಂದು ಬಾರಿ ಅವರ ಅಜ್ಜಿ ಬಂದು ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳಿದಾಗ ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಆನಂತರ ಅವರುಗಳಿಗೆ ನನ್ನ ಮತ್ತು ಕಿರಣ್ ಬಾಂಧವ್ಯ ತಿಳಿದು ಅವನನ್ನು ಇಲ್ಲೇ ಬಿಟ್ಟು ಹೊರಟು ಹೋದರು. ಅವರ ಸೋದರ ಮಾವ ನನ್ನ ಮತ್ತು ಕಿರಣ್ ಬಾಂಧವ್ಯವನ್ನು ತಿಳಿದು ನಮ್ಮಿಬ್ಬರನ್ನು ದೂರ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಆದರೆ ಕಿರಣ್ ಆಗಲಿ, ಅಜ್ಜಿ ಆಗಲಿ, ನಾನಾಗಲಿ ಅವಕಾಶ ಮಾಡಿಕೊಟ್ಟಿಲ್ಲ. ನಾವು ತುಂಬ ಪ್ರೀತಿಸುತ್ತಾ ಇದ್ದೆವು ಪರಸ್ಪರ. ಸ್ವಂತ ಅಣ್ಣ ತಮ್ಮಂದಿರು ಕೂಡ ಅಷ್ಟು ಅನ್ಯೋನ್ಯವಾಗಿ ಇರುವುದಿಲ್ಲವೇನು. ಆಕ್ಸಿಡೆಂಟ್ನಲ್ಲಿ ನಾನು 2 ಕಿಡ್ನಿಯನ್ನು ಕಳೆದುಕೊಂಡೆ. ಆಗ ಕಿರಣ್ 1 ಕಿಡ್ನಿಯನ್ನು ಕೊಟ್ಟು ನನ್ನನ್ನು ಕಾಪಾಡಿದ. ಅವನ ಮೇಲೆ ನನ್ನ ಪ್ರೀತಿ ಯಾವಾಗಲೂ ಇರುತ್ತದೆ. ನಾನು ಯಾವಾಗಲೂ ಚಿರಋಣಿ.
ಅವನಿಗೆ ಅವನ ಹೆಸರಿನಲ್ಲಿ ಒಂದಷ್ಟು ಪ್ರಾಪರ್ಟಿ ಮಾಡಬೇಕು ಅಂದಾಗ ಪರಿ ತುಂಬ ಭಯಪಟ್ಟು ಗಟ್ಟಿಯಾಗಿ ನನ್ನ ಕೈಯನ್ನು ಹಿಡಿದುಕೊಂಡು ಅಳಲು ಶುರು ಮಾಡಿದಳು. ಇಷ್ಟು ಸುಂದರವಾದ ಸಮಯದಲ್ಲಿ ಅಳುವ ಅವಶ್ಯಕತೆ ಇದೆಯೇ? ಕಿರಣ್ ನನ್ನ ಬದುಕಿನಲ್ಲಿ ಎಷ್ಟು ಮುಖ್ಯ ಅಂತ ಹೇಳುತ್ತಿದ್ದೇನೆ. ಅವನ ಋಣವನ್ನು ನಾನು ತೀರಿಸಲು ಸಾಧ್ಯವಿಲ್ಲ. ಮೊದಲು ನನಗೆ ಅಷ್ಟೊಂದು ಏನು ಮಾಡಿದ್ದು ತ್ಯಾಗ ಅಂತ ಅನಿಸುತ್ತಿರಲಿಲ್ಲ. ನೀನು ನನ್ನ ಬದುಕಿನಲ್ಲಿ ಬಂದ ಮೇಲೆ ಎಲ್ಲಿ ನಿನ್ನನ್ನು ಕಳೆದುಕೊಂಡು ಬಿಡುತ್ತೇನೋ ಅನ್ನುವ ಭಯ ಜಾಸ್ತಿ ಪ್ರತಿ ಕ್ಷಣ ಕಾಡುತ್ತದೆ. ನನಗೆ ಇರುವುದು ಒಂದೇ ಒಂದು ಕಿಡ್ನಿ. ನಿನಗೆ ಯಾವುದೇ ಸಮಸ್ಯೆ ಇಲ್ಲ ಅಲ್ಲವೇ? ಈ ಎಲ್ಲ ವಿಷಯವನ್ನು ಮದುವೆಗಿಂತ ಮುಂಚೆ ಹೇಳಬೇಕಿತ್ತು. ಆದರೆ ನೀನು ಬೇಡ ಅಂದರೆ ನಾನು ಸತ್ತೇ ಹೋಗುತ್ತಿದ್ದೆ. ನೀನಿಲ್ಲದೆ ಒಂದೇ ಒಂದು ಕ್ಷಣವೂ ಕೂಡ ಇರಲು ಸಾಧ್ಯವಿಲ್ಲ. ನೀನು ನನ್ನ ಪ್ರಾಣ, ನನ್ನ ದೈವ ಅಂತ ಪದೇ ಪದೇ ಕಿರಣ್ ಹೇಳುತ್ತಿದ್ದಾರೆ. ಪರಿ ಏನೂ ಮಾತನಾಡುತ್ತಿರಲಿಲ್ಲ. ರಾಹುಲ್ಗೆ ಭಯವಾಗುತ್ತಿದೆ. ಎಲ್ಲಿ ನನ್ನನ್ನು ಪರಿ ಬಿಟ್ಟು ಬಿಡುತ್ತಾಳೆ, ಈ ವಿಷಯವನ್ನು ಮೊದಲೇ ಹೇಳಿಲ್ಲ ಅಂತ. ಪರಿ ಮಾತ್ರ ಅವನ ಮೇಲೆ ಕೋಪದ ದೃಷ್ಟಿಯಿಂದ ನೋಡುತ್ತಿದ್ದಳು. ಅವಳ ಆ ನೋಟದಿಂದ ಇವನಿಗೆ ಅರ್ಥವಾಯಿತು, ನಮ್ಮಿಬ್ಬರ ಸಂಬಂಧ ಈ ಬೆಳದಿಂಗಳ ರಾತ್ರಿಯಲ್ಲಿ ಮುಗಿದು ಹೋಗುತ್ತದೆ ಅಂತ. ಪರಿಗೆ ನನ್ನಿಂದ ತುಂಬ ಬೇಸರವಾಗಿದೆ. ಯಾರಿಗೆ ತಾನೇ ಆಗುವುದಿಲ್ಲ? ಬದುಕಲು ತುಂಬ ಕಷ್ಟ. ಆದ ಮೇಲೆ ನನ್ನನ್ನು ಹೇಗೆ ಸಾಕುತ್ತಾಳೆ ಅನ್ನುವುದು ಮುಂದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.